ನಮಸ್ಕಾರ ವೀಕ್ಷಕರೇ, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಪ್ರಮೋದ್ ಕಶ್ಯಪ್. ನೀವು ಜಾತಕನ ನೋಡ್ತಾ ಇದ್ದೀರಾ. ಇವ್ರಿಗೆ ಸಿವಿಯರ್ ಡಿಪ್ರೆಷನ್ ಪ್ರಾಬ್ಲಮ್ ಇದೆ. ಚಂದ್ರ ಇಲ್ಲಿ ಉಚ್ಚ ಅಂತ ಹೇಳ್ತೀವಿ. ಉಚ್ಚ ಆಗಿದ್ರು ಕೂಡ ಇವ್ರಿಗೆ ಸಿವಿಯರ್ ಡಿಪ್ರೆಷನ್ ಇದೆ. ಸೊ ಅದಕ್ಕೆ ಇವರು ಮಾತ್ರೆನೂ ಕೂಡ ತಗೋತಾ ಇದ್ದಾರೆ. ಜೊತೆಗೆ ಜಾಬಲ್ಲಿ ಇವ್ರಿಗೆ ಪ್ರೋಗ್ರೆಸ್ ಇಲ್ಲ, ಹಣಕಾಸಿನ ಸಮಸ್ಯೆಯೂ ಕೂಡ ಇದೆ. ಸೊ ಡಿಪ್ರೆಷನ್ನು, ಹಣಕಾಸಿನ ಸಮಸ್ಯೆ ಮತ್ತು ಜಾಬಲ್ಲಿ ಸಮಸ್ಯೆ ಯಾಕೆ ಬರುತ್ತೆ, ಗ್ರಹಗಳು ಯಾವ ರೀತಿ ಇದ್ರೆ ನಮ್ಗೆ ಏನು ಸಮಸ್ಯೆ ಬರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆಯ ತನಕ ನೋಡಿ. ಇವ್ರಿಗೆ ಪ್ರಸ್ತುತ ದಶಾಭುಕ್ತಿ ಬಂದು ಗುರು ದಶ, ಚಂದ್ರ ಭುಕ್ತಿ ಮತ್ತು ಗುರುವಿದೆ ಅಂತರ್ಭುಕ್ತಿ ನಡೀತಾ ಇದೆ. ಗುರುವಿನ ದಶೆಯಲ್ಲಿ 6-8-3 ಕಾಂಬಿನೇಷನ್ ಇರ್ತಕ್ಕಂಥದ್ದು. ಇಲ್ಲಿ ಇವರು ಜಾಬ್ ಮಾಡ್ತಾ ಇದ್ದಾರೆ, ಆದರೆ ಜಾಬಲ್ಲಿ ಪ್ರೋಗ್ರೆಸ್ ಇಲ್ಲ. ಆಗಾಗ ಇವ್ರಿಗೆ ಅಬ್ಸ್ಟಾಕಲ್ಸು, ಸ್ಟ್ರೆಸ್ಸು, ಟೆನ್ಷನ್ನು ಆಗ್ತಾನೆ ಇರುತ್ತೆ. ಈ 2-3-6-8 ಕಾಂಬಿನೇಷನು, 3-5-6-8 ಕಾಂಬಿನೇಷನ್ ಇದ್ದಾಗ ಖಂಡಿತವಾಗಿ ಇವ್ರಿಗೆ ಡಿಪ್ರೆಷನ್ ಬಂದೇ ಬರುತ್ತೆ. ಮನಃಕಾರಕ ಚಂದ್ರ ಅಂತ ಹೇಳ್ತೀವಿ. ಸೊ ಚಂದ್ರನಲ್ಲೂ ಕೂಡ ಇಲ್ಲಿ 2-3-6-8 ಕಾಂಬಿನೇಷನ್ ಇರ್ತಕ್ಕಂಥದ್ದು. ಕಸ್ಪಲ್ನಲ್ಲಿ ಚಂದ್ರ 5th ಕಸ್ಪ್ ಸಬ್ಲಾಡ್ ಆಗಿ ಬಂದಿರೋದ್ರಿಂದ ರೇಖಿ ಹೀಲಿಂಗು, ಜಪ, ಧ್ಯಾನವನ್ನು ಹೆಚ್ಚು ಮಾಡೋದ್ರಿಂದ ಚಂದ್ರನು ಕೂಡ ಹಿಟ್ಟಿಯರಲ್ಲಿ 9 ಹಿಟ್ಟಾಗಿರೋದ್ರಿಂದ ವಾಕಿಂಗ್ ಜಾಸ್ತಿ ಮಾಡೋದ್ರಿಂದ, ತನ್ನ ಇಷ್ಟ ದೇವರ ಆರಾಧನೆಯನ್ನು ಮಾಡ್ಕೊಳ್ಳೋದ್ರಿಂದ ಡಿಪ್ರೆಷನ್ ಕಂಟ್ರೋಲಿಗೆ ಬರುತ್ತೆ. ರಾಹು ಇಲ್ಲಿ ಇವ್ರಿಗೆ ಜಾಸ್ತಿ ತೊಂದರೆ ಕೊಡ್ತಕ್ಕಂಥದ್ದು. ಯಾವುದೇ ಗ್ರಹ ದಶಲೆ ಆಗ್ಬೋದು, 8ನೇ ಮನೆ ಆಕ್ಟಿವ್ ಆಯಿತು ಅಂತಂದಾಗ ತೊಂದರೆನೆ. ಸೊ ಹಾಗಾಗಿ ಉದ್ದಿನ ಬೇಳೆ ಅಥವಾ ಮೂಲಂಗಿಯನ್ನು ಯಾವುದಾದ್ರೂ ದೇವಿ ದೇವಸ್ಥಾನಕ್ಕೆ ದಾನ ಮಾಡ್ಕೊಳ್ಳಿ. ಮತ್ತು 8ನೇ ಮನೆ 12ನೇ ಮನೆ ಆಕ್ಟಿವ್ ಆಗಿದ್ದಾಗ ನಾವು ಅವೇ ಫ್ರಮ್ ಬರ್ತ್ ಪ್ಲೇಸ್, ದೂರದ ಊರು ಅಥವಾ ಹುಟ್ಟೂರಿಂದ ದೂರದ ಊರು ಅಥವಾ ರಾಜ್ಯದಲ್ಲಿ ನಾವು ಕೆಲಸ ಮಾಡಿದಾಗ ಈ ಒಂದು ಕಷ್ಟ ನಷ್ಟಗಳು ಕಡಿಮೆ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಕೃಷ್ಣಾರ್ಪಣಮಸ್ತು.